ರಾಜ್ಯದಲ್ಲಿ ಮುಂದುವರೆದ ಯೂರಿಯಾ ಗೊಬ್ಬರದ ಪರದಾಟ. ಸ್ವತಃ ಶಾಸಕ ಚಂದ್ರು ಲಮಾಣಿಯಿಂದ ಗೊಬ್ಬರ ವಿತರಣೆಯನ್ನು ಕೂಡ ಮಾಡಲಾಗಿದೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ರಣತೂರು ಗ್ರಾಮದಲ್ಲಿ ಗೊಬ್ಬರವನ್ನ ವಿತರಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಮುಂದುವರೆದ ಯೂರಿಯಾ ಗೊಬ್ಬರದ ಪರದಾಟ. ಸ್ವತಃ ಶಾಸಕ ಚಂದ್ರು ಲಮಾಣಿಯಿಂದ ಕೂಡ ಗೊಬ್ಬರ ವಿತರಣೆ ಮಾಡಲಾಗಿದೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ರಣತೂರು ಗ್ರಾಮದಲ್ಲಿ ಗೊಬ್ಬರವನ್ನ ವಿತರಣೆ ಮಾಡಲಾಗಿದೆ. ಯಾಕಂದ್ರೆ ರೈತರು ಪರದಾಡ್ತಾ ಇದ್ದಾರೆ ಗೊಬ್ಬರ ಬೇಕು ಅಂತ. ನೆನೆ 1 ಟ್ರಕ್ ಯೂರಿಯಾ ರಸಗೊಬ್ಬರ ಆಗಮನ ಆಗಿದೆ. ರೈತರಿಗೆ ಸ್ವತಃ ಗೊಬ್ಬರವನ್ನ ಬಿಜೆಪಿ ಶಾಸಕರು ಹಂಚಿಕೆಯನ್ನ ಮಾಡಿದ್ದಾರೆ. ಸರ್ವರ್ ಸ್ಲೋ ಕಾರಣ ತಾಂತ್ರಿಕ ಸಮಸ್ಯೆಯನ್ನು ಪರಿಹರಿಸಬೇಕು. ಸರ್ಕಾರ ಕೂಡಲೇ ರೈತರಿಗೆ ಸಮರ್ಪಕ ಗೊಬ್ಬರ ವಿತರಿಸಬೇಕು. ಸರ್ಕಾರಕ್ಕೆ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ಆಗ್ರಹವನ್ನ ಮಾಡಿದ್ದಾರೆ. ಯಾಕಂತಂದ್ರೆ ರೈತರು ಈಗ ಆಲ್ರೆಡಿ ಪರದಾಡ್ತಾ ಇದ್ದಾರೆ. ನಮ್ಮ ಬೆಳೆಗೆ ಸರಿಯಾದ ಗೊಬ್ಬರ ಸಿಗ್ತಾ ಇಲ್ಲ, ಗೊಬ್ಬರ ಹಾಕಿಲ್ಲ ಅಂತಂದ್ರೆ ಬೆಳೆ ನಾಶ ಆಗುತ್ತೆ. ಈ ಬೆಳೆ ನಾಶ ಆದ್ರೆ ನಾವು ಸಂಕಷ್ಟಕ್ಕೆ ಸಿಲುಕ್ತೀವಿ. ಈಗ ಆಲ್ರೆಡಿ ಕಷ್ಟಪಡ್ತಾ ಇದೀವಿ, ಮತ್ತೆ ನೀವು ಗೊಬ್ಬರವನ್ನ ಸರಿಯಾಗಿ ನಮಗೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ರೈತರು ಒಂದು ಕಡೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಯೂರಿಯಾ ಗೊಬ್ಬರಕ್ಕಾಗಿ ರಾಜ್ಯದಲ್ಲಿ ಸಾಕಷ್ಟು ಕಡೆ ರೈತರು ಪರದಾಡ್ತಾ ಇದ್ದಾರೆ. ಸದ್ಯಕ್ಕೆ ಸ್ವತಃ ಶಾಸಕ ಚಂದ್ರು ಲಮಾಣಿ ಅವರೇ ಗೊಬ್ಬರವನ್ನ ವಿತರಣೆ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲೂ ಕೂಡ ಗದಗ ಜಿಲ್ಲೆ ಹೊರತಾಗಿಲ್ಲ ಗೊಬ್ಬರದಿಂದ ಅಭಾವ ಉಂಟಾಗಿರೋದು. ಹಾಗಾಗಿ ಅಲ್ಲಿ ಚಂದ್ರು ಲಮಾಣಿ ಅವರು ಹೋಗಿ ಗೊಬ್ಬರವನ್ನ ವಿತರಣೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ನೆನ್ನೆ 1 ಟ್ರಕ್ ಯೂರಿಯಾ ರಸಗೊಬ್ಬರ ಆಗಮಿಸಿತ್ತು. ಈ ಗೊಬ್ಬರವನ್ನ ರೈತರಿಗೆ ಹಂಚಿಕೆಯನ್ನು ಕೂಡ ಬಿಜೆಪಿ ಶಾಸಕರು ಮಾಡಿದ್ದಾರೆ. ಇಲ್ವಾ ಮಂಜು ಡಬ್ಬಿ ತೆಗಿರಿ. ಮೊಬೈಲ್ ನಂಬರ್ ಹೇಳೋ. ಚೆಕ್ ತಗೋದಿಲ್ಲ. ತೆಗಿಬೇಡ್ರಿ. ಹೆಲ್ಮೆಟ್ ಕೇಸ್ ಇನ್ನು ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಒಂದ್ ಕಡೆ ಪರದಾಡ್ತಾ ಇದ್ದಾರೆ. ನಾವು ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿ ರೈತರು ಪರದಾಡ್ತಾ ಇದ್ದಾರೆ ಅಂತ. ಸದ್ಯಕ್ಕೆ ಗದಗ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರು ರೈತರಿಗೆ ಗೊಬ್ಬರ ವಿತರಣೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ.